ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಆಗಸ್ಟ್ 14ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ವಿಷ್ಣುದತ್ತ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಬಹಳ ದಿನಗಳಿಂದ ಕಾಯ್ತವ್ರವ್ರಿಗೆ ಒಂದು ಸುವರ್ಣವಾಗಿರುವಂಥ ಅವಕಾಶ. ಅದರ ಜೊತೆಯಲ್ಲಿ ನಿಮ್ಮ ಆಸೆಗಳು, ನಿಮ್ಮ ಒಂದು ಭಾಗ್ಯದ ಸಂಖ್ಯೆ ತಿಳ್ಕೊಳ್ಳುವಂಥಕ್ಕೆ ಸಾಧ್ಯವಾಗಿರುವಂಥ ದಿನ. ಸೊ ಇದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನೀವು ನೇರವಾಗಿ ಬರುವಂಥವ್ರು ನವಧಾನ್ಯಗಳನ್ನು ಮೊಳಕೆ ತರಿಸಿ ನೀವು ತರಬೇಕಾಗತ್ತೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕೆಲವೇ ದಿನಗಳಿರುವಂಥದ್ದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಹೆಸರುಗಳನ್ನ ನೀವು ಈಗಲೇ ನೋಂದಾಯಿಸ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಶ್ರಾವಣ ಮಾಸದಲ್ಲಿ ವಿಶೇಷವಾಗಿರುವಂಥ ಪೂಜೆಗಳು, ಹಬ್ಬಗಳು ಅದಂತೂ ತುಂಬಾ ಕಾಮನ್ನು. ಅದರಲ್ಲೂ ಈ ಶ್ರಾವಣ ಶನಿವಾರ ಅಂತ ಹೇಳ್ತಾ ಇರ್ತಾರೆ. ಶ್ರಾವಣದ ಶನಿವಾರದ ಆಚರಣೆ ಹೇಗಿರಬೇಕು, ಇದು ಪ್ರತಿಯೊಬ್ಬರಿಗೂ ಕೂಡ ಇರುತ್ತಾ ಅಥವಾ ಯಾರೋ ಮಾಡ್ತಾರೆ ನಾವು ಮಾಡಬೇಕಾ, ನಮಗಿದು ಆಚರಣೆಯಲ್ಲಿ ಬಂದಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಈ ಶ್ರಾವಣ ಶನಿವಾರದ ವಿಶೇಷತೆ ಏನು, ಇದರಿಂದನೂ ಏನಾದರೂ ನಾವು ಆಚರಣೆ ಮಾಡೋದ್ರಿಂದ ಲಾಭವನ್ನು ಪಡೆದುಕೊಳ್ಬಹುದಾ, ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಶ್ರಾವಣ ಮಾಸ ಶ್ರೀನಿವಾಸನ ಮಾಸ. ಪ್ರತಿ ಮಾಸಕ್ಕೂ ಅದರದ್ದೇ ಆದ ಮಹತ್ವವಿದೆ. ಅಂತಹ ಶ್ರಾವಣ ಮಾಸ ಅಂದು ಕೂಡಲೇ ಶ್ರಾವಣ ಶನಿವಾರ ಬಂದರೆ ಸಾಕು, ತಿರುಪತಿ ಶ್ರೀನಿವಾಸ ಹೇಗೆ ಧರಿಸಿರ್ತಾನೆ ತ್ರಿಪುಂಡ್ರಗಳನ್ನು, ಆ ರೀತಿ ತ್ರಿಪುಂಡ್ರಧಾರಿಗಳಾಗಿ ಎಲ್ಲಿ ದೇವಸ್ಥಾನ ಇದ್ದರೆ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ. ಸಾಮಾನ್ಯವಾಗಿ ತಿರುಪತಿಗೆ ಹೋಗ್ತಾರೆ, ಅಥವಾ ತಿರುಪತಿಯಲ್ಲಿರ್ತಕ್ಕಂಥ ಮೂರ್ತಿಗಳು ಇಲ್ಲೆಲ್ಲಾದರೂ ಇತ್ತು ಅಂತಂದರೆ ಶ್ರೀನಿವಾಸನ ಗುಡಿಗೆ, ವೆಂಕಟೇಶ್ವರನ ಗುಡಿಗೆ ಹೋಗ್ತಿರುತ್ತಾರೆ. ಅಲ್ಲಿ ಅವರಿಗೆ ಒಂದು ವಾಡಿಕೆಯಾಗಿರುತ್ತೆ. ಅವರ ಒಂದು ಪರಂಪರಾನುಗತವಾಗಿ ಅವರ ವಂಶ ಪಾರಂಪರ್ಯವಾಗಿ ಬಂದಿರುತ್ತೆ. ಹಾಗೆ ಮಾಡ್ತಿರುತ್ತಾರೆ, ಮಾಡ್ಕೊಳ್ತೀರಿ ಕೂಡ. ಅದು ನಿಜವೇ. ಅದು ಮನೆ ದೇವರು ಅಂತ ನಡೆದುಕೊಳ್ತಕ್ಕಂತಹ ಮಾಸ. ಇನ್ನು ಸ್ವಲ್ಪ ಹೆಚ್ಚಿಗೆ ಪಾವಿತ್ರತೆ ಇರತಕ್ಕಂತಹ ಮಾಸವೂ ಕೂಡ. ಕೆಲವರದ್ದು ಅವರದ್ದೇ ಆಗಿರ್ತಕ್ಕಂಥ ಪದಾರ್ಥಗಳನ್ನು ಈ ಮಾಸದಲ್ಲಿ ತಿನ್ನೋದಿಲ್ಲ. ಯಾಕೆಂದರೆ ಮಳೆಗಾಲ, ಅದು ಸ್ವಲ್ಪ ಸೈನ್ಸ್ ಕೂಡ ಅಲ್ಲಿ ಅಡಕವಾಗ್ತಕ್ಕಂಥ. ಯಾಕಂದರೆ ಮಳೆಗಾಲ ಆದ್ದರಿಂದ ಬಿಸಿಲು ಹೆಚ್ಚಿಗೆ ಇರೋದಿಲ್ಲ, ತಿಂದಿರೋ ಪದಾರ್ಥ ಜೀರ್ಣವಾಗೋದು ಕಷ್ಟ ಅಂತಕ್ಕಂತಹದ್ರ ಜೊತೆಗೆ ಇನ್ನು ಇಲ್ಲಿ ಇರ್ತಕ್ಕಂಥದ್ದು ವರ್ಷ ಋತು ಆದ್ದರಿಂದ ಆ ವರ್ಷದಲ್ಲಿ ಬಹಳ ಶ್ರಾವಣ ಮಾಸ ಭಾದ್ರಪದ ಮಾಸದಲ್ಲಿ ಮಳೆಗಳೇ ಯಥೇಚ್ಛವಾಗಿ ಬರ್ತಕ್ಕಂತಹದ್ದು. ಇನ್ನು ಶ್ರೀನಿವಾಸ ಮೊನ್ನೆ ಏನು ಆಷಾಢ ಮಾಸದ ಮುನ್ನ ಇರ್ತಕ್ಕಂಥದ್ದು ಏನಿತ್ತು, ಅಲ್ಲಿ ಚಾತುರ್ಮಾಸಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು. ಶಯನಿ ವ್ರತ ಅಂತ ಪ್ರಾರಂಭ ಆಗಿ ಮಲಗಿರ್ತಕ್ಕಂಥದ್ದು, ಯೋಗ ನಿದ್ರೆಯಲ್ಲಿರ್ತಕ್ಕಂಥದ್ದು. ಈ ಶ್ರಾವಣ ಮಾಸದಲ್ಲಿ ದೇವತೆಗಳು ಸಂಪೂರ್ಣವಾಗಿ ಈ ಸಚ್ಚಿತ್ತಶಾಯಿ, ಭುಜಗೇಂದ್ರಶಾಯಿ, ನಂದಾಂಕಶಾಯಿ, ಕಮಲಾಂಕಶಾಯಿ ಅಂತಕ್ಕಂತಹದ್ದನ್ನು ಅವನ್ನು ಸಂಪೂರ್ಣವಾಗಿ ಹಾಡ್ತಕ್ಕಂಥ ಸ್ತೋತ್ರ, ಭಜನೆ, ಕೀರ್ತನೆ ಮಾಡ್ತಕ್ಕಂತಹ ಮಾಸ. ಹೆಚ್ಚಿಗೆ ಪಾವಿತ್ರತೆಯನ್ನು ಹೊಂದಿರತಕ್ಕಂತಹದ್ದರಿಂದ ಎಲ್ಲ ಕಡೆ ಶ್ರೀನಿವಾಸನಿಗೆ ನಡೆದುಕೊಡತಕ್ಕಂಥವ್ರು ತುಂಬ ಜನ ಇರ್ತಾರೆ. ಕೆಲವರಿಗೆ ಕೆಲವೊಂದು ತಿಂಗಳು ಕೆಲಸಗಳ ಮಧ್ಯೆನೋ ಅಥವಾ ಅವರದೇ ಆಗಿರೋಂಥ ಬಿಸ್ನೆಸ್ ಒತ್ತಡಗಳ ಮಧ್ಯೆನೂ ಹೋಗ್ಲಿಕ್ಕಾಗೋದಿಲ್ಲ. ನಾನು ವರ್ಷಕ್ಕೆ ಒಂದು ಸಲ ಶ್ರೀನಿವಾಸನ ದರ್ಶನ ಮಾಡ್ತೀನಿ ಅನ್ನೋವರೆಗೆ ಮಾಸ ಯಾವುದು ಅಂತಂದರೆ, ಆ ವರ್ಷಕ್ಕೆ ಒಂದು ದಿನದ ಮಾಸ ಈ ಒಂದು ಶ್ರಾವಣ ಮಾಸ. ಬೇರೆ ಬೇರೆ ಮಾಸಗಳಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಅವರದೇ ಆಗಿರ್ತಕ್ಕಂತಹ ಕಾರ್ಯಕ್ರಮಗಳು ವಿಭಿನ್ನವಾಗಿರ್ತಕ್ಕಂಥದ್ದರಿಂದ, ಯಾಕಂದರೆ ಅವರು ಜೀವನೋಪಾಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವೂ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಒಂದು ದಿನ ಭಗವಂತನ ಆಲಯಕ್ಕೆ ಒಂದು ದಿನ ಆದರೂ ನಾವು ನಡೆಯಬೇಕು ಅನ್ನೋದನ್ನು ನಾನು ಆವಾಗ ಹೇಳ್ತಿರ್ತೀನಲ್ಲ, ಹಾಗೆ ಎಲ್ಲೆಲ್ಲೇ ನಡೆದಾಡಿದೆಯೋ ಒಂದು ವರ್ಷ ಪೂರ್ತಿ ಗೊತ್ತಿಲ್ಲ, ಒಂದು ದಿನ ಆದರೂ ಭಗವಂತನ ಆಲಯಕ್ಕೆ ನನ್ನ 2 ಪಾದಗಳು ನಡೆಯಲಿ ಅಂತ ಏನು ಹೇಳ್ತೀನಿ. ಅಂತಹ ಮಾಸ ನೀವು ಈ ಒಂದು ಶ್ರಾವಣ ಮಾಸದಲ್ಲಿ ಆ ಒಂದು ಶ್ರೀನಿವಾಸನಿಗೆ ಸಂಬಂಧಪಟ್ಟಾಗಿರ್ತ ಕೃಷ್ಣ ಆಗಿರಬಹುದು, ರಂಗನಾಥ ಆಗಿರಬಹುದು, ವೆಂಕಟೇಶ ಆಗಿರಬಹುದು, ಚನ್ನಕೇಶವ ಆಗಿರಬಹುದು, ತಿರುಮಲ ಸ್ವಾಮಿ ಆಗಿರಬಹುದು, ತಿಮ್ಮರ ಸ್ವಾಮಿ ಆಗಿರಬಹುದು, ಅವನದ್ದೇ ಅವತಾರಗಳಾಗಿರತಕ್ಕಂಥದ್ದು ವರದರಾಜ ಆಗಿರಬಹುದು, ಅಂತಹ ಸನ್ನಿಧಿಗೆ ಹೋಗಿ ನಿಮ್ಮ ಕಳಕಳಿಯ ಮನವಿಯನ್ನು ಕೊಡತಕ್ಕಂತಹದ್ದು. ಅದರಲ್ಲೂ ಇನ್ನೂ ಸ್ವಲ್ಪ ವಿಶೇಷ ನಾವು ತಿಳಿ ಹೇಳಿ ಮಾತಾಡೋಣ ಅಂತಂದರೆ, ಈ ವರ್ಷ ಪೂರ್ತಿ ನಿಮಗೆ ಇರತಕ್ಕಂತಹ ಒಂದು ವಿದ್ಯಾರ್ಥಿ ದಶೆಯಲ್ಲಿ ಹೇಗೆ ಮನೆಯಲ್ಲಿ ಕೂತ್ಕೊಂಡು ಪಾಠವನ್ನು ಸ್ಟಡಿ ಮಾಡ್ತಾನೋ, ಅವನಿಗೆ ಎಕ್ಸಾಮ್ ಸೆಂಟರ್ ಅಂತ ಒಂದು ಪರೀಕ್ಷೆ ಹಾಲಿಗೆ ಬರ್ತಾನೆ. ಅಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಎಲ್ಲ ಪ್ರಶ್ನೆ ಉತ್ತರ ಬರಬೇಕಾಗತ್ತೆ. ಎಲ್ಲವನ್ನೂ ಪಕ್ಕಕ್ಕಿಟ್ಟು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನೇ ಗಮನಿಸ್ತಿರ್ತಾನೆ. ಯಾಕೆ? ಅವನ ಜೀವನ ನಿರೂಪಿಸ್ಕೊಳ್ಳಲಿಕ್ಕಿರ್ತಕ್ಕಂಥ ಎಕ್ಸಾಮ್ ಸೆಂಟರ್ ಅದು. ಹಾಗೆಯೇ ನಮ್ಮ ಮನುಕುಲಕ್ಕೆ ಎಕ್ಸಾಮ್ ಸೆಂಟ್ರು ಈ ಒಂದು ಶ್ರಾವಣ ಮಾಸ.
ಬ್ರಹ್ಮಾಂಡ ನಾಯಕನಾಗಿರತಕ್ಕಂತಹ ಶ್ರೀನಿವಾಸನ ಮಾಸ. ನಾವು ಅವನ ಬಳಿ ನಮ್ಮ ಬೇಡಿಕೆಗಳನ್ನು ಇಟ್ಟು ಇದರಿಂದ ನಾನು ಹೊರಗೆ ಬರಬೇಕು ಅಂತಹ ನೋವುಗಳಿಂದ, ದುಃಖದಿಂದ, ಕಷ್ಟದಿಂದ ಪ್ರಾರ್ಥನೆ ಮಾಡಿಕೊಳ್ಳಲಿಕ್ಕೆ ವರ್ಷಕ್ಕೆ ಒಂದು ಬಾರಿಯಾದರೂ ನಾವು ಭಗವಂತನ ಆಲಯಕ್ಕೆ ನಡಿಗೆಬೇಕು ಅಂತಕ್ಕಂಥದ್ದು ನೀವು ಕೇಳಿದಿರಿ. ವರ್ಷ ಪೂರ್ತಿ ಕೈಗಳೇನು ಕೆಟ್ಟ ಕೆಲಸ ಮಾಡಿದೇವೆ ಗೊತ್ತಿಲ್ವಲ್ಲ, ಒಂದು ದಿನ ಹೊರನ ಹರಿಸೋದು, ತುಳಸಿಯಿಂದಲೋ ಪತ್ರ ಪುಷ್ಪಗಳಿಂದ ಅರ್ಚನೆ ಮಾಡ್ತಕ್ಕಂಥದ್ದು. ವರ್ಷ ಪೂರ್ತಿ ಎಲ್ಲೆಲ್ಲಿದ್ವೋ ನಾವು ಗೊತ್ತಿಲ್ವಲ್ಲ, ಯಾರನ್ನು ನೋಡ್ತಿದ್ವೋ, ಏನನ್ನು ನೋಡ್ತಿದ್ವೋ, ನೋಡಬಾರದನ್ನು ಇವತ್ತು ಒಂದು ದಿನ ಆದ ಶ್ರಾವಣ ಮಾಸದಲ್ಲಿ ಭಗವಂತನ ಪಾದಗಳನ್ನು ನೋಡಲಿ, ಅವನ ಅಲಂಕಾರವನ್ನು ನೋಡಲಿ, ನನ್ನ ಅಹಂಕಾರವನ್ನು ಮುರಿಯಲಿ ಅನ್ನೋ ಭಾವನೆ ನಿಮಗೆ ಬರಬೇಕು ಅಂತಕ್ಕಂತಹದ್ದು. ವರ್ಷ ಪೂರ್ತಿ ಏನೇನು ಶಬ್ದಗಳು ಕೇಳಿಸ್ಕೊಂಡಿದ್ದೀರೋ, ನೀವು ಯಾರ್ಯಾರ ಬೈಗಳು ಕೇಳಿಸ್ಕೊಂಡಿದ್ದೀರೋ, ಎಂತಹದ್ದು ನೋವನ್ನು ಕೇಳಿಸ್ಕೊಂಡಿದ್ದೀರೋ, ಬೇಸರ ಆಗಿದೆಯೋ, ದುಃಖ ದುಮ್ಮಾನ ಎಲ್ಲವೂ ಕೇಳಿಸ್ಕೊಳ್ಳೋ ಮುಖಾಂತರ ನಿಮ್ಮ ಮನಸ್ಸಿಗೆ ತಲುಪಿಸಿ ನಿಮ್ಮ ಮನಸ್ಸನ್ನು ಘಾಸಿ ಮಾಡ್ಕೊಂಡಿದ್ದೀರಿ, ಗಾಯ ಮಾಡ್ಕೊಂಡಿದ್ದೀರಿ. ಅದರಿಂದ ಇವತ್ತು ಹೊರಗೆ ಬರಲಿಕ್ಕೆ ಆ ಭಗವಂತನ ಪುಣ್ಯ ಚರಿತ್ರೆನ ಕೇಳಿಸ್ಕೊಳ್ತಕ್ಕಂಥದ್ದು. ಅವರಿಗೆ ಸಂಬಂಧಪಟ್ಟಾಗ ಬ್ರಹ್ಮಾಂಡ ನಾಯಕನ ಕಿಂಚಿತ್ ಮಂತ್ರವನ್ನು ಕೇಳಿಸ್ಕೊಳ್ತಕ್ಕಂಥ, ಜನ್ಮ ಸಾಫಲ್ಯವನ್ನು ಮಾಡಿಕೊಳ್ತಕ್ಕಂಥದ್ದು. ಇನ್ನು ನಿಮ್ಮ ಮೂಗು ಎಂತಹದ್ದು ದುರ್ವಾಸನೆ ಮಾಡ್ತಿದ್ದ ಏನೋ, ಅವನ ಪಾದದ ಮೇಲಿರೋ ತುಳಸಿಯನ್ನು ಅಗ್ರಾಣಿಸುವುದು ವಾಸನೆ ನೋಡ್ತಕ್ಕಂಥದ್ದು, ಅಲ್ಲಿ ಒಂದು ದಿನ ಕಾಲಹರಣ ಮಾಡ್ತಕ್ಕಂಥದ್ದಕ್ಕಾಗಿ ಈ ಮಾಸ ಅಂತಹದ್ದು. ಅದರಲ್ಲೂ ಶನಿವಾರ ಅಂತಂದರೆ ಮತ್ತಷ್ಟು ವಿಶೇಷ ಇರತಕ್ಕಂಥದ್ದು. ಆದ್ದರಿಂದ ನಿಮ್ಮ ನಾಲಿಗೆ ಏನೇನು ಮಾತಾಡಿದೆಯೋ ಗೊತ್ತಿಲ್ವಲ್ಲ, ಯಾರನ್ನ ಮಾತಾಡಿದೆಯೋ, ಯಾರನ್ನು ಬೈದಿದೆಯೋ, ಯಾರಿಗೆ ಶಾಪ ಹಾಕಿದೆಯೋ, ಏನು ಸಾಮಾನ್ಯವಾದ ನಾಲಿಗೆನದು? ಅದರಿಂದಲೇ ಎಲ್ಲ ಜಗಳ ಆಗೋದು ಅದರಿಂದಲೇ, ಕದನ ಆಗೋದು ಅದರಲ್ಲೇ, ಮನಸ್ಸು ಮುರಿದೋಗೋದು ಅದರಿಂದಲೇ, ಮನ ಮುರಿದೋಗೋದು ಅದರಿಂದಲೇ, ಎಲ್ಲವೂ ಅದರಿಂದಲೇ. ಇವತ್ತು ಒಂದೇ ಆದ ಅದಕ್ಕೆ ಬ್ರೇಕ್ ಹಾಕಿ ಭಗವಂತನ ಕಡೆ ಆಡಿ ಹೊಗಳಿ ನಿಮ್ಮ ಜನ್ಮ ಸಾಫಲ್ಯವನ್ನು ಮಾಡ್ಕೊಳ್ತಕ್ಕಂಥ, ಸಾರ್ಥಕ್ಯ ಮಾಡ್ಕೊಳ್ತಕ್ಕಂತಹ ದಿನವೂ ಕೂಡ ಈ ಮಾಸ. ಅಂತಹ ಶ್ರಾವಣ ಮಾಸದ ಶ್ರಾವಣ ಶನಿವಾರಗಳಂದು ನೀವು ಭಗವಂತನ ಆಲಯಕ್ಕೆ ಹೋಗ್ತಕ್ಕಂತಹದ್ದು. ಮರೆಯದೆ ನೀವು ಈ ಮೂರನ್ನಂತೂ ಶನಿವಾರ ದಾನ ಮಾಡಲೇಬೇಕು. ಅಲ್ಲಿ ಅವಿಚ್ಛಿನ್ನಪ್ರದವಾಗಿ ಪುಟುದು ಹೇಳ್ತಕ್ಕಂತಹದ್ದು ನಾವು ಅಂದರೆ ತ್ರಿಪುಂಡ್ರಗಳನ್ನು ದಾನ ಮಾಡ್ತಕ್ಕ, ಅಂದರೆ ಬಿಳಿಯ ವರ್ಣದ ನಾಮವನ್ನು, ಕೆಂಪು ವರ್ಣದ ನಾಮವನ್ನು, ತುಳಸಿಯನ್ನು ಕೊಟ್ಟು ಬರ್ತಕ್ಕಂಥದ್ದು. ಯಾವುದೇ ಅಲ್ಲಿ ಬಿಳಿಯ ವರ್ಣದ್ದು, ಕೆಂಪು ವರ್ಣದಿಲ್ಲ ಅಂತಂದರೆ ಅರಿಶಿಣ ಮತ್ತು ಕುಂಕುಮ, ತುಳಸಿಯನ್ನು ದಾನ ಮಾಡ್ತಕ್ಕಂತಹದ್ದು. ಗೊತ್ತಿಲ್ವಲ್ಲ ಭವಬಂಧನಗಳೇನಿದೆಯೋ ಇವನು, ಹಾಗಾಗಿ ಅವನ ಹತ್ರ ಕೇಳಿಕೊಳ್ತಕ್ಕಂತಹದ್ದು ಎಲ್ಲವನ್ನು ಕೂಡ ನಾನು ಏನು ಮಾಡಿದ್ದೀನೋ, ಗೊತ್ತಿಲ್ಲದೆ ಎಂತ ಮಾಡಿದ್ದೀನೋ ಏನೋ ಅದೆಲ್ಲವನ್ನು ಕೂಡ ನೀನು ತೊಳೆದಾಕಲೇಬೇಕು. ಸನ್ಮಾರ್ಗದ ನಾನು ನಡೆಸಬೇಕು. ಎಂತಹ ದುಷ್ಟರ ಜೊತೆ ನಾನು ಇದ್ದೇನೋ ಗೊತ್ತಿಲ್ಲ, ಎಂಥ ದುಶ್ಚಟಗಳು ನನಗೆ ಬಂದಿದೆಯೋ ಗೊತ್ತಿಲ್ಲ, ಅವೆಲ್ಲವೂ ಕೂಡ ನೀಗಿಸಬೇಕು ಹೇ ದೇವ ಅಂತ ಹೇಳಿ ಬ್ರಹ್ಮಾಂಡ ನಾಯಕರ ಜೊತೆ ಸಂಭಾಷಣೆ ಮಾಡ್ತಕ್ಕಂತಹ ದಿನ. ನಿಮಗೆ ಹತ್ತಿರವಾಗತ್ತ ಕೂತ್ಕೊಂಡು ಕೇಳಿಸ್ಕೊಳ್ತಾನಂತ ಈ ದಿನ. ಹಾಗಾಗಿ ಅವನಿಗೆ ಎಲ್ಲವೂ ಕೂಡ ವಿನಮ್ರವಾಗಿ ನೀವು ಕೇಳಿಕೊಳ್ತೀನಿ ಅಂತಂದರೆ ಅದಕ್ಕೆ ಈ ಪ್ರಪತ್ತಿನಲ್ಲಿ ಬರ್ತಕ್ಕಂತಹದ್ದು ಅವೆಲ್ಲವೂ ಕೂಡ ಒಂದಷ್ಟು ಶ್ಲೋಕವನ್ನು ಹೇಳಿದರೆ ನಮಗೇನು ಕಡಿಮೆ ಹಾಕೋತಿಲ್ಲ, ಸಾಧ್ಯವಾದಷ್ಟು ಪ್ರಫುಲ್ಲವಾಗಿರ್ತಕ್ಕಂತಹದ್ದು. ವೆಂಕಟೇಶ್ವರ ಸುಪ್ರಭಾತ, ವೆಂಕಟೇಶ್ವರ ಗದ್ಯ ಇವತ್ತೆಲ್ಲವೂ ಸಿಗ್ತವೆ. ಅವ್ರು ಹೇಳಬೇಕು, ಇವ್ರು ಹೇಳಬೇಕಲ್ಲ, ನೀನು ಯಾವಾಗ ಹೇಳೋದು? ನೀನು ಯಾವುದು ಹೇಳ್ತೀಯಾ? ಯಾವುದು ಅವನು ಹೇಳಿದ್ದಾಯಿತು, ಇವನು ಹೇಳಿದ್ದಾಯಿತು, ನೀನು ಯಾವಾಗ ಹೇಳೋದು? ಅದಕ್ಕೆ ಪ್ರಪತ್ಯ ಅಂತ ಬರ್ತಕ್ಕದೇನಿದೆಯೋ ಅದನ್ನಾದರೂ ಹೇಳ್ತಕ್ಕಂತಹದ್ದು. ಕಮಲ ಕುಜ ಚೂಚಕ ಕುಂಕುಮತೋ ನಿಯತಾರು ನೆತಾತಲ ನೀಲತನೋ ಅಂತಕ್ಕಂತಹದ್ದು ಮಂತ್ರ ಅದ್ಭುತವಾಗಿದೆ, ಬಹಳ ಅದ್ಭುತವಾಗಿದೆ. ಅದನ್ನು ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಹರೇ ವೆಂಕಟೇಶ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಅಂತಕ್ಕಂತಹದ್ದು ಬಹಳ ವಿಶೇಷ. ಅಂತ ನಿಮ್ಮನ್ನೇ ಮರೆತು ಹೋಗ್ತಿರ್ರಿ. ಹಾಗೆ ಮಂಗಳ ಶಾಸನ ಮಾಡ್ತಕ್ಕಂಥ ಅಷ್ಟೇ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀ ಶುಭ್ರ ವಿಭ್ರಮ ಚಕ್ಷುಷೆ ಸರ್ವಲೋಕಾನಾಂ ವೆಂಕಟೇಶಾಯ ಮಂಗಳಂ. ಮಂಗಳಾಶಾಸನ ಪರೈರ್ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಮಂಗಳಂ ಅನ್ನೋ ಪದದಲ್ಲಿ ಶಿವಕೇಶ್ವರಿದ್ದಾರೆ. ಅಂತಹದ್ದನ್ನು ಮಾಡಿದ್ರೆ ನೀವು ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಅದ್ಭುತ. ಶ್ರಾವಣ ಮಾಸ ಎಲ್ಲವನ್ನೂ ಒಪ್ಕೊಳ್ಳುತ್ತೇವೆ. ನಿಮಗದು ಗೊತ್ತಿರತಕ್ಕಂಥದ್ದು. ಇದನ್ನೇನು ಮಹತ್ತರವಾದ ಗಮ್ಯ ಅಂತ ನೀವು ಹೇಳಿದ್ರು ಹೇಳ್ಕೊಳ್ಳಿ, ಆದರೆ ಇದಕ್ಕಿಂತಲೂ ಕೂಡ ಔನ್ನತ್ಯದ ಔದಾರ್ಯದ ಗುಣಗಳು ನಿಮಗೆ ಬರಬೇಕು ಅಂತಂದರೆ ಶಿವಕೇಶವರು ಒಂದು ಅನ್ನೋದು ನಿಮ್ಗೆ ಗೊತ್ತಾಗಬೇಕಾದ್ರೆ ನೀವು ವಿಷ್ಣುವಿನ ಆಲಯಕ್ಕೂ ಹೋಗಬೇಕು. ಇದೇ ಶ್ರಾವಣ ಮಾಸದಲ್ಲಿ ಶಿವನ ಆಲಯಕ್ಕೂ ಹೋಗಬೇಕು. ಆಗ ನಡೆದುಕೊಂಡರೆ ಮಾತ್ರ ಪ್ರಫುಲ್ಲತೆಯನ್ನು ನೀವು ಪಡೆದುಕೊಳ್ತೀರಿ. ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ನೀವು ಪಡೆದುಕೊಳ್ತೀರಿ.
ಖಂಡಿತ ಗುರುಗಳೇ, ಶ್ರಾವಣ ಮಾಸದಲ್ಲಿ ಬರುವಂಥ ಈ ಒಂದು ಶ್ರಾವಣ ಶನಿವಾರದ ವಿಶೇಷತೆ ಏನು, ಇನ್ನು ಯಾವ 3 ವಸ್ತುಗಳನ್ನ ನಾವು ದಾನ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಜೊತೆಗೆ ಶ್ರೀನಿವಾಸನ ಆಲಯಕ್ಕೆ ನಾವು ಭೇಟಿ ನೀಡಿ ದರ್ಶನ ಪಡೆದುಕೊಳ್ಳುವಂಥದ್ದು ಕೂಡ ಬಹಳ ಸೂಕ್ತವಾಗಿರುವಂಥದ್ದು ಅಂತ ತಿಳಿಸಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಈ ಶ್ರಾವಣ ಶನಿವಾರದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.